ವಿದ್ಯಾರ್ಥಿಗಳೇ, ನಿಮಗೆ 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ನಿಮಗೆ ಬರುವಂತ 2ನೇ ಅಧ್ಯಾಯ ಯಾವುದಂದ್ರೆ ಭಾಗಲಬ್ಧ ಸಂಖ್ಯೆಗಳು. ನಾನು ನಿಮ್ಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು, ಭಾಗಲಬ್ಧ ಸಂಖ್ಯೆ ಒಳಗೆ ಎಷ್ಟು ವಿಧಗಳು ಬರ್ತಾವು, ಆ ಭಾಗಲಬ್ಧ ಸಂಖ್ಯೆಗಳ ವಿಧಗಳನ್ನ ನಾವು ಯಾವುದರಿಂದ ಸೂಚಿಸ್ತೀವಿ, ಆ ಸಂಖ್ಯೆಗಳನ್ನ ಹೇಗೆ ಬರಿತೀವಿ ಅನ್ನೋದನ್ನ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆದ್ರೆ ನಿಮ್ಗೆ ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳ ಬಂದಿರೋದ್ರಿಂದ ನಾನೀಗ ನಿಮ್ಗೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಂತ ಮಾತ್ರ ಹೇಳ್ತೀನಿ. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? ಭಾಗಲಬ್ಧ ಸಂಖ್ಯೆಗಳೆಂದರೆ ಯಾವ ಸಂಖ್ಯೆಯನ್ನ ನಾವು p/q ರೂಪದಲ್ಲಿ ಬರೆಯುತ್ತೇವೆಯೋ ಆ p/q ಪೂರ್ಣಾಂಕಗಳಾಗಿರ್ಬೇಕು. ಏನಾಗಿರ್ಬೇಕು? ಪೂರ್ಣಾಂಕಗಳು ಕೂಡ ಆಗಿರ್ತಾವು ಅಂತ ಭಾಗಲಬ್ಧ ಸಂಖ್ಯೆಗಳನ್ನು ನಾವು p/q ರೂಪದಲ್ಲಿ ಬರೆಯುತ್ತೇವೆಯೋ ಮತ್ತು q is not equal to 0 ಇರ್ತೈತೋ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ 1/2 ಅಂಶ, 6/5 ಅಂಶ, 8/10 ಅಂಶ ಇವೆಲ್ಲವೂ ಕೂಡ ನೀವು ಭಾಗಲಬ್ಧ ಸಂಖ್ಯೆಗಳು. ಆದ್ರೆ ಇಲ್ಲಿ ಛೇದದಲ್ಲಿ ಏನಿಲ್ಲ, 0 ಇಲ್ಲ. ಯಾಕ? ಛೇದದಲ್ಲಿ 0 ಬಂದ್ರೆ ಅದೇನಾಗುದಿಲ್ಲ, ಭಾಗಲಬ್ಧ ಸಂಖ್ಯೆ ಆಗುವುದಿಲ್ಲ. ಇಲ್ಲಿ ನೋಡ್ರಿ, ನೀವು ಛೇದದಲ್ಲಿ 0 ಐತಂತ ಹೇಳ್ಬಹುದು, ಆದ್ರೆ ಇದು ಛೇದದಲ್ಲಿ 0 ಮಾತ್ರ ಇಲ್ಲ, ಇಲ್ಲಿ ಏನೈತಿ? 10 ಐತಿ. ಈ 10 ಇರುವುದಕ್ಕ ನಾವ್ ಇದಕ್ಕೆ ಏನಂತೇವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೇವಿ. ಉದಾಹರಣೆಗೆ ಇನ್ನೊಂದು ತಗೋರಿ, -2/6 ಅಂಶ. ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ ಮೈನಸ್ ಐತಲ್ಲ ಅಂತ ಹೇಳ್ಬೋದು ನೀವು, ಬಟ್ ಆದ್ರೆ ನಾ ಫಸ್ಟ್ ಗೆ ಕಂಡೀಷನ್ ಹೇಳೇನಿ, p/q ಗಳು ಏನಾಗಿರ್ಬೋದು? ಪೂರ್ಣಾಂಕಗಳು ಕೂಡ ಆಗಿರ್ಬೋದು ಅಂತ ಹೇಳಿದ್ದೇನೆ. ಮತ್ತೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಇಂಗ್ಲಿಷ್ ನಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಅದನ್ನ q ವಿಂದ ಸೂಚಿಸ್ತೇವೆ. ಕ್ಯಾಪಿಟಲ್ ಲೆಟರ್ q ವಿಂದ ನಾವು ಇದನ್ನ ಏನ್ ಮಾಡ್ತೇವಿ? ಸೂಚಿಸ್ತೇವಿ. ಈ ಅಧ್ಯಾಯದಲ್ಲಿ ನಿಮ್ಗೆ ಸಾಕಷ್ಟು ಬೇಸಿಕ್ಸ್ ಪಾಯಿಂಟ್ಸ್ ಬರ್ತಾವ. ಅವು ಏನೇನಂದ್ರ ಸಂಕಲನದ ಪರಿವರ್ತನೆ ನಿಯಮ. ಸಂಕಲನದ ಪರಿವರ್ತನೆ ನಿಯಮನ ನೀವು ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ 2 ಸಂಖ್ಯೆಗಳು ಇರ್ಬೇಕು. ಉದಾಹರಣೆಗೆ m+n = n+m. ಇಲ್ಲಿ LHS = RHS ಬರ್ಬೇಕು. ಹಾಗಾದ್ರೆ m ಮತ್ತೆ n ಗಳನ್ನ ನಾ 2 ಸಂಖ್ಯೆಗಳನ್ನ ತಗೊಂತೀನಿ. ಯಾವ ತಗೋಣ? 3 + 4, 4 + 3, 3 + 4 7, 4 + 3 7. ಇಲ್ಲಿ ನೋಡಿ, ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಕೂಡಿಸಿದಾಗ ಕೂಡ ಏನ್ ಬರ್ತೈತಿ? ಇಲ್ಲಿ 7 + 7 = 7 ಬರ್ತೈತಿ. ಈ ಪರಿವರ್ತನೆಯ ನಿಯಮ ನಮ್ಮ ಮೂಲ ಕ್ರಿಯೆಗಳಿಗೆ ಅಪ್ಲೈ ಆಗುತ್ತೋ ಇಲ್ಲ ಅಂತ ನೋಡ್ಬೇಕು ನಾವು. ಮೂಲ ಕ್ರಿಯೆ ಅಂದ್ರೇನು? ನೀವು ಮೂಲ ಕ್ರಿಯೆಯನ್ನ ನಿಮ್ಮ ಮೊದಲನೇ ತರಗತಿಯಿಂದನ ನೀವ್ ಏನ್ ಮಾಡಿರಿ? ಕಲ್ಕೊಂತ ಬಂದಿರಿ. ಹಾಗಾದ್ರೆ ಮೂಲ ಕ್ರಿಯೆ ಯಾವ್ಯಾವ ಅಂದ್ರ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಇವೇ 4 ಕ್ರಿಯೆಗಳು ನಮ್ಮ ಗಣಿತದ ಮೂಲ ಕ್ರಿಯೆಗಳು. ಈ ಮೂಲ ಕ್ರಿಯೆಗಳಿಗೆ ಪರಿವರ್ತನೆಯ ನಿಯಮ ಅಪ್ಲೈ ಆಗುತ್ತೋ ಇಲ್ಲೋ, ಅಪ್ಲೈ ಮಾಡ್ಕೋಬಹುದೋ ಇಲ್ಲ ಅನ್ನೋದನ್ನ ನಾವ್ ಇಲ್ಲಿ ಏನ್ ಮಾಡ್ತೇವಿ? ಚೆಕ್ ಮಾಡ್ತೇವಿ. ಹಾಗಾದ್ರೆ ಸಂಕಲನಕ್ಕೆ ನಮ್ಮ ಪರಿವರ್ತನೆ ನಿಯಮ ಏನಾಗುತ್ತ? ಹೊಂತೈತಿ. ಯಾಕ? LHS = RHS ಬಂತು. ಉದಾಹರಣೆಗೆ ಇಲ್ಲಿ ತಗೋರಿ, ನೀವು ಮತ್ತು ನಿಮ್ಮ ಸ್ನೇಹಿತರು, ನಾವೇನ್ ಮಾಡ್ತೇವಿ? ನಿಮ್ಮ ಸ್ನೇಹಿತರಿಗೆ ಮೊದಲು 3 ಚೆಂಡುಗಳನ್ನ ಕೊಡ್ತೇವಿ. ನಿಮ್ಗೆ ಎಷ್ಟು ಕೊಡ್ತೇವಿ? 2 ಕೊಡ್ತೇವಿ. ನಂತರ ನಿಮ್ಮ ಸ್ನೇಹಿತನಿಗೆ 2 ಚೆಂಡುಗಳನ್ನ ಕೊಡ್ತೇವಿ, ನಿಮ್ಗ 3 ಚೆಂಡುಗಳನ್ನ ಕೊಡ್ತೇವಿ. ಹಾಗಾದ್ರೆ ನಿಮ್ಮ ಸ್ನೇಹಿತನ ಹತ್ರ ಒಟ್ಟು ಎಷ್ಟು ಚೆಂಡುಗಳಾದು? 5 ಆದು. ಆದ್ರೆ ನಿಮ್ಮ ಹತ್ರನೂ ಕೂಡ ಏನದು? 5 ಆದು. ಈ ರೀತಿ ಮೊದಲಿಗೆ ಒಬ್ಬರಿಗೆ ಜಾಸ್ತಿ ಕೊಟ್ಟು ಒಬ್ರು ಕಡಿಮೆ ಕೊಟ್ಟು ಮತ್ತೊಬ್ಬರಿಗೆ ಕಡಿಮೆ ಕೊಟ್ಟು ಹೆಚ್ಚಿಗೆ ಕೊಟ್ರ ಅವು ಏನಕ್ಕವು? ಸಮವಾಗಿ ಬರ್ತಾವ. ಈ ರೀತಿ ಸಮವಾಗಿ ಬರುವುದಕ್ಕ ನಾವೇನಂತೀವಿ? ಪರಿವರ್ತನೆಯ ಗುಣವನ್ನ ಹೊಂದಿದೆ ಅಂತ ಹೇಳ್ತೇವಿ. ತಿಳಿತಲ್ವಾ? ಈ ಪರಿವರ್ತನೆ ನಿಯಮ ಸಂಕಲನಕ್ಕೆ ಏನಾಗುತ್ತೆ? ಇಲ್ಲಿ ಅಪ್ಲೈ ಆಗುತ್ತ. ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಗುಣಾಕಾರ. ಗುಣಾಕಾರಕ್ಕೆ ಅಪ್ಲೈ ಆಗುತ್ತೋ ಇಲ್ಲ ನೋಡ್ರಿ. ಗುಣಾಕಾರ ಅಂದ್ರೆ ಏನು? m × n, n × m. ಉದಾಹರಣೆಗೆ ಅಲ್ಲಿ ನಾನು 3 ಮತ್ತು 4 ತಗೊಂಡೇನಿ, ಇಲ್ಲಿನೂ ಕೂಡ 3 ಮತ್ತು 4 ತಗೊಂತೀನಿ. 3 × 4, 4 × 3, 3 ನ ಕಲೆ 12, 4 3 12. ಇಲ್ಲಿನೂ ಕೂಡ ಏನ್ ಬಂತು? LHS = RHS ಬಂತು. ಸೇಮ್ ಇಲ್ಲಿನೂ ಕೂಡ ಏನಾಗುತ್ತ? ಗುಣಾಕಾರದ ಪರಿವರ್ತನೆಯ ನಿಯಮ ಏನಾಗುತ್ತ? ಅಪ್ಲೈ ಆಗತ್ತ. ಆದ್ರ ಇದ್ರೊಳಗೆ ಏನಾಗುದಿಲ್ಲ? ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಅಪ್ಲೈ ಆಗುವುದಿಲ್ಲ. ಯಾವ್ದೋ 2 ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ನಾವೇನಾಗಕ್ಕಾಗಲ್ಲ? ಕಳ್ಯಾಕ್ ಆಗುದಿಲ್ಲ. 5ರಾಗ 7 ಕಳ್ಯಾಕ್ ಆಗುದಿಲ್ಲ. ಕಳಿಬಹುದು, ಬಟ್ ಚಿಹ್ನೆ ಏನ್ ಬರ್ತೈತಿ? ಚೇಂಜಸ್ ಬರ್ತೈತಿ. ಹಾಗಾಗಿ ನಾವಿಲ್ಲಿ ಪರಿವರ್ತನೆಯ ನಿಯಮ ಸಂಕಲನ ಮತ್ತು ಗುಣಾಕಾರಕ್ಕೆ ಮಾತ್ರ ಏನಾಗುತ್ತ? ಅಪ್ಲೈ ಆಗತ್ತ ಅಂತ ನಾವು ಹೇಳ್ತೀವಿ. ತಿಳಿತಲ್ವಾ? ನೀವು 1-2 ಸಂಖ್ಯೆಗಳನ್ನ ತಗೊಂಡು ಏನ್ ಮಾಡ್ರಿ? ವಿಡಿಯೋನ ಪಾಸ್ ಮಾಡ್ರಿ. 1-2 ಸಂಖ್ಯೆಗಳನ್ನ ತಗೊಂಡು ಸಂಕಲನ ಮತ್ತು ಗುಣಾಕಾರವನ್ನ ಟ್ರೈ ಮಾಡ್ರಿ. ಅಂದ್ರೆ ನಿಮ್ಗೆ ಏನಾಗುತ್ತ? ಗೊತ್ತಾಗುತ್ತೆ.
ನೆಕ್ಸ್ಟ್ ಬರುವಂತದ್ದು ಸಹವರ್ತನೀಯ ನಿಯಮ. ಇಲ್ಲಿ ಸಹವರ್ತನೀಯಕ್ಕ 3 ಸಂಖ್ಯೆಗಳನ್ನ ತಗೋಬೇಕಾಗುತ್ತೆ. ಉದಾಹರಣೆಗೆ a = 1, b = 2, c = 3. 3 ಸಂಖ್ಯೆಗಳನ್ನ ತಗೊಂಡೆ ನಾನು. ಫಸ್ಟಿಗೆ ಇಲ್ಲಿ a + b ಅನ್ನ ಏನ್ ಮಾಡ್ಕೋಬೇಕು, ಕೂಡಿಸ್ಬೇಕು. ಆಮೇಲೆ c ಅನ್ನ ಕೂಡಿಸ್ಬೇಕು. ಆಮೇಲೆ a ಅನ್ನ ಹಾಗೆ ಇಡ್ಬೇಕು. b + c ಅನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಕೂಡಿಸ್ಬೇಕಂದ್ರೆ ಏನು, ಸಂಕಲನವನ್ನ ಮಾಡ್ಬೇಕು. a + b a ಏನೈತಪ್ಪ, 1 + 2 + 3 = 1 + 2 + 3. ಹೌದಾ? ಯಾಕ a = 1 ತಗೊಂಡಿನಿ, b = 2 ತಗೊಂಡಿನಿ, c = 3 ತಗೊಂಡಿನಿ. 2 1 3 + 3 = 1 + 3 2 5 ಅಂದ್ರೆ 5. 3 3 6. 5 1 6. ಇಲ್ಲಿನೂ ಕೂಡ LHS = RHS ಬಂತಲ್ಲ. ಹಾಗಾದ್ರೆ ನೀವೇನ್ ಮಾಡ್ರಿ, ವಿಡಿಯೋನ ನೋಡ್ತಾನ ಇವುಗಳನ್ನ ಸಹವರ್ತನೀಯ ಗುಣ ಮತ್ತು ಪರಿವರ್ತನೀಯ ಗುಣವನ್ನ ಏನ್ ಮಾಡ್ಕೋಬಹುದು, ಪರ್ಫೆಕ್ಟ್ ಆಗ್ಬೋದು. ಹಾಗಾದ್ರೆ ಸಂಕಲನಕ್ಕ ಸಹವರ್ತನೀಯ ಗುಣ ಏನಾಯ್ತು, ಅಪ್ಲೈ ಆಯ್ತು. ಅದ್ರ ಗುಣಾಕಾರಕ್ಕೆ ಅಪ್ಲೈ ಆಗುತ್ತೋ ಇಲ್ಲೋ ಅನ್ನೋದನ್ನ ನಾವೇನ್ ಮಾಡೋಣ, ಚೆಕ್ ಮಾಡೋಣ. ಅಲ್ಲಿ ಕೊಟ್ಟಬಿಟ್ಟೇನೆ, a = 1 ಕೊಟ್ಟಿನಿ, b = 2 ಕೊಟ್ಟಿನಿ, c = 3 ಕೊಟ್ಟಿನಿ. ಹಾಗಾದ್ರೆ a = 1 × 2 × 3 = 1 × 2 × 3. ಹೌದಾ? 1 2 2 2 × 3 1 × 3 6 3 6 1 6 6. ಇಲ್ಲಿನೂ ಕೂಡ ಏನ್ ಬಂತು, LHS = RHS ಬಂತು. ಹೌದಲ್ಲ? LHS = RHS ಅಂದ್ರೆ ಏನು, ಎಡ ಮತ್ತು ಬಲ ಎರಡು ಏನಿರ್ಬೇಕು, ಸಮ ಇರ್ಬೇಕು. ಎಡಗಡೆ ಮತ್ತು ಬಲಗಡೆ ಬರುವಂತ ಉತ್ತರಗಳು ಏನಿರ್ಬೇಕು, ಸಮ ಇರ್ಬೇಕು. ಅದಕ್ಕ ನಾವ್ ಅದನ್ನ ಇಂಗ್ಲಿಷ್ನಾಗ LHS = RHS ಅಂತೇವಿ. ತಿಳಿತಲ್ವಾ? ಇಲ್ಲಿನೂ ಕೂಡ LHS = RHS ಐತಿ. ಅದಕ್ಕ ಇದು ಸಂಕಲನಕ್ಕೂ ಕೂಡ, ಸಂಕಲನ ಮತ್ತು ಗುಣಾಕಾರ ಎರಡಕ್ಕೂ ಕೂಡ ಏನಾಗುತ್ತೆ, ಸಹವರ್ತನೀಯ ನಿಯಮ ಹೊಂದುತ್ತದೆ, ಅಪ್ಲೈ ಆಗುತ್ತ. ಆದ್ರೆ ಬಟ್ ಇಲ್ಲಿ ವ್ಯವಕಲನ ಮತ್ತು ಭಾಗಾಕಾರ ಏನಾಗುದಿಲ್ಲ, ಅಪ್ಲೈ ಆಗುದಿಲ್ಲ ಅಂತ ನಾವಿಲ್ಲಿ ಹೇಳ್ತೇವೆ. ಇದು ಇಷ್ಟು ನಿಮ್ಮ 2ನೇ ಪಾಠಕ್ಕೆ ಬೇಕಾಗಿರುವಂತ ಬೇಸಿಕ್ ಕಾನ್ಸೆಪ್ಟ್. ಇದನ್ನಿಷ್ಟ ಪರ್ಫೆಕ್ಟ್ ಆಗ್ಬಿಟ್ರೆ ನೀವು ಅಧ್ಯಾಯವನ್ನ ಏನ್ ಮಾಡ್ಬೋದು, ಸುಲಭವಾಗಿ ತಿಳ್ಕೊಬಹುದು.